ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಖಜೂರಿನ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಖಜೂರ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಬನ್ನಿ ತಿಳ್ಕೊಳ್ಳೋಣ. ಬೆಳಗ್ಗೆ ಎದ್ದ ಕೂಡಲೇ ನೆನೆಸಿದ ಅಜ್ವಾ ಖಜೂರನ್ನು ತಣ್ಣನೆ ಹಾಲಿನೊಂದಿಗೆ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನಗಳು ಬನ್ನಿ ಫ್ರೆಂಡ್ಸ್ ತಿಳ್ಕೊಳ್ಳೋಣ. ಟಿಪ್ಸ್ ನಂಬರ್ 1. ಫ್ರೆಂಡ್ಸ್, ದೇಹಕ್ಕೆ ಶಕ್ತಿ ಕೊಡುವ ಈ ಖಜೂರನ್ನು ಏನೇನೆಲ್ಲ ನಮಗೆ ಬೆನಿಫಿಟ್ ಬನ್ನಿ ತಿಳ್ಕೊಳ್ಳೋಣ. ಅಜ್ವಾ ಖಜೂರಿನಲ್ಲಿ ನೈಸರ್ಗಿಕ ಸಕ್ಕರೆ, ಲೋಹ, ಕ್ಯಾಲ್ಸಿಯಂ ಮತ್ತು ಶಕ್ತಿ ತುಂಬಿದೆ. ಇದು ದೇಹದ ಶಕ್ತಿ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್. ಟಿಪ್ಸ್ ನಂಬರ್ 2. ಫ್ರೆಂಡ್ಸ್, ಹೃದಯದ ರಕ್ಷಣೆ ಮಾಡೋಕೆ ಅಜ್ವಾ ಖಜೂರನ್ನು ಉಪಕಾರಿಯಾಗಿದೆ. ಹೃದಯವನ್ನು ರಕ್ಷಣೆ ಮಾಡಲಿಕ್ಕೆ ಅಜ್ವಾ ಖಜೂರನ್ನು ಬೆಳಗ್ಗೆ ಎದ್ದ ತಕ್ಷಣ ಹಾಲಿನೊಂದಿಗೆ ಸೇವಿಸಬೇಕು. ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಅಜ್ವಾ ಖಜೂರನ್ನು ಸೇವಿಸುವುದರಿಂದ. ಫ್ರೆಂಡ್ಸ್, ಹಾಲಿನ ಶಕ್ತಿನೂ ಇದರಲ್ಲಿ ತುಂಬ ಇದೆ. ತಣ್ಣನೆಯ ಹಾಲಿನಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ ಇರುತ್ತೆ. ಖಜೂರಿನೊಂದಿಗೆ ಸೇವಿಸಿದರೆ ಇದು ದೇಹದ ಸ್ಥಿರತೆಗೆ ಸಹಾಯ ಮಾಡುತ್ತದೆ ಫ್ರೆಂಡ್ಸ್. ಮತ್ತು ಮನಸ್ಸಿಗೂ ಉತ್ತಮ ಪ್ರಯೋಜನಗಳು ಇದ್ದಾವೆ ಇದರಲ್ಲಿ. ಈ ಸಂಯೋಜನೆ ನಿಮ್ಮ ಮೆದುಳಿಗೆ ಗ್ಲೂಕೋಸ್ ಒದಗಿಸಿ ಮನಸ್ಸು ಶ್ರೇಷ್ಠವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೆ. ಟಿಪ್ಸ್ ನಂಬರ್ 3. ಕರುಳಿನ ಆರೋಗ್ಯ ಕಾಪಾಡಿಕೊಳ್ಳಲು ಫ್ರೆಂಡ್ಸು ಖಜೂರ ಬಹಳ ಮುಖ್ಯ ನಮ್ಮ ಕರುಳಿಗೆ. ಖಜೂರದಲ್ಲಿರುವ ನಾರಿನಂಶ ನಮ್ಮ ಕರುಳಿಗೆ ತುಂಬ ಒಳ್ಳೆಯದು. ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಮತ್ತು ಆರೋಗ್ಯಕರ ಕಾಪಾಡಿಕೊಳ್ಳಲು, ಕರುಳು ಉತ್ತೇಜಿಸಲು ಸಹಾಯ ಮಾಡುತ್ತೆ. ಟಿಪ್ಸ್ ನಂಬರ್ 4. ಫ್ರೆಂಡ್ಸ್, ಮೆದುಳಿನ ಆರೋಗ್ಯ ಕಾಪಾಡಿಕೊಳ್ಳಲು ಖಜೂರು ಬಹಳ ಮುಖ್ಯ. ಫ್ರೆಂಡ್ಸ್, ಕೆಲವು ಅಧ್ಯಯನಗಳ ಖಜೂರು, ವಿಶೇಷವಾಗಿ ಅಜ್ವಾ ಖಜೂರು, ಕೆಲವು ರೋಗಗಳ ವಿರುದ್ಧ ರಕ್ಷಣಾತ್ಮಕ ಪರಿಣಾಮಗಳನ್ನು ಬೀರಬಹುದು ಮತ್ತು ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ. ಟಿಪ್ಸ್ ನಂಬರ್ 5. ಯಾರಿಗೆಲ್ಲ ಬೇಡ, ಯಾರೆಲ್ಲ ಖಜೂರನ್ನು ಸೇವಿಸಬಾರದು ಬನ್ನಿ ತಿಳ್ಕೊಳ್ಳೋಣ. ಯಾರಿಗೆಲ್ಲ ಮಧುಮೇಹ, ಸಕ್ಕರೆ ಕಾಯಿಲೆ ಅಂಥವರು ವೈದ್ಯರ ಸಲಹೆಯೊಂದಿಗೆ ಸೇವಿಸಬೇಕು. ಹೆಚ್ಚು ಮೂತ್ರ ತೊಂದರೆ ಇದ್ದವರನ್ನು ಸಹ ಅವರು ಸೇವಿಸಬಾರದು. ವೈದ್ಯರನ್ನು ಕೇಳಿಬಿಟ್ಟು ಸೇವಿಸಬೇಕು. ಈ ವಿಡಿಯೋದಲ್ಲಿ 5 ಬೆನಿಫಿಟನ್ನು ಹೇಳಿದ್ದೀನಿ ಖಜೂರಿನ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೇಳೋಣ ಖಜೂರರ ಬಗ್ಗೆ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.